ಜಗದೀಶ್ ಶೆಟ್ಟರ್ ಬಳಿಕ ಲಕ್ಷ್ಮಣ್ ಸವದಿಯವರು ಕೂಡ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಮರಳಿ ಬರ್ತಾರಾ ಎನ್ನುವಂತ ಒಂದಷ್ಟು ಚರ್ಚೆಗಳು ಆಗ್ತಾ ಇವೆ. ಲಕ್ಷ್ಮಣ್ ಸವದಿಯವರನ್ನ ಕರೆಸಿಕೊಂಡು ಮಾತನಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಕಾಂಗ್ರೆಸ್ ವಾರ್ ರೂಮ್ನಲ್ಲಿ ಭೇಟಿ ಮಾಡಿ ಮಾತನಾಡಿದ್ದಾರೆ ಇಬ್ರು ಕೂಡ. ಶೆಟ್ಟರ್ ಬಳಿಕ ಸವದಿ ಪಕ್ಷ ತೊರೆಯುತ್ತಾರೆ ಎನ್ನುವಂತ ಗುಮಾನಿ ಇತ್ತು, ಹೀಗಾಗಿ ಈ ಚರ್ಚೆ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಲಕ್ಷ್ಮಣ್ ಸವದಿಗೆ ಸ್ಥಾನಮಾನ ನೀಡೋಕೆ ಜಗದೀಶ್ ಶೆಟ್ಟರ್ ಅವರು ಅಡ್ಡಿಯಾಗಿದ್ರ? ಹಾಗಾದ್ರೆ ಸವದಿಗೆ ಅಧಿಕಾರ ಸ್ಥಾನಮಾನ ಪಡೆಯೋಕೆ ಈಗ ಹಾದಿ ಸುಗಮವಾಯ್ತಾ ಎನ್ನುವಂಥ ಪ್ರಶ್ನೆಗಳು ಕೂಡ ಇಲ್ಲಿ ಹುಟ್ಟಿಕೊಳ್ತಾ ಇದೆ. ಲಕ್ಷ್ಮಣ್ ಸವದಿ ಅವರು ಕೂಡ ಕಳೆದ ಬಾರಿ ಬಿಜೆಪಿ ಪಕ್ಷದಿಂದ ಟಿಕೆಟ್ ಸಿಗಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದ್ದಂತೆ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗಿದ್ರು. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಥಣಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಿದ್ರು. ಜಗದೀಶ್ ಶೆಟ್ಟರ್ ಅವರು ಪಕ್ಷವನ್ನು ಬಿಟ್ಟಾಯಿತು, ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟಾಯಿತು, ವಾಪಸ್ ಬಿಜೆಪಿಗೆ ಹೋಗಿದ್ದಾರೆ. ಈಗ ಇರೋ ಕತೆ ಲಕ್ಷ್ಮಣ್ ಸವದಿ ಅವರದ್ದು. ಲಕ್ಷ್ಮಣ್ ಸವದಿ ಅವರು ಕೂಡ ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿಗೆ ಮರಳಿ ಬರ್ತಾರೆ ಎನ್ನುವಂಥ ಚರ್ಚೆ ಹುಟ್ಕೊಂಡಿದೆ. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಲಕ್ಷ್ಮಣ್ ಸವದಿ ಅವರನ್ನ ಕಾಂಗ್ರೆಸ್ನ ವಾರ್ ರೂಮ್ಗೆ ಕರೆಸಿಕೊಂಡು ಮಾತನಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇಲ್ಲಿ ಒಂದಷ್ಟು ವಿಚಾರಗಳ ಕುರಿತು ಚರ್ಚೆ ಆಗಿರಬಹುದು. ಮುಂದಿನ ಹಂತದಲ್ಲಿ ನಿಮಗೆ ಪಕ್ಷದಲ್ಲಿ ದೊಡ್ಡ ಮಟ್ಟದ ಸ್ಥಾನಮಾನವನ್ನು ಕೊಡ್ತೀವಿ ಎನ್ನುವಂಥ ಭರವಸೆಯನ್ನು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಲಕ್ಷ್ಮಣ್ ಸವದಿಗೆ ಕೊಟ್ಟಿದ್ದಾರಾ ಎನ್ನುವಂಥದ್ದು ಕೂಡ ಗೊತ್ತಾಗಬೇಕಿದೆ. ಹಾಗೆಯೇ ಒಂದು ಕಡೆಯಲ್ಲಿ ಜಗದೀಶ್ ಶೆಟ್ಟರ್ ಕೂಡ ಕಾಂಗ್ರೆಸ್ನಲ್ಲೇ ಇದ್ದರು, ಲಕ್ಷ್ಮಣ್ ಸವದಿ ಕೂಡ ಕಾಂಗ್ರೆಸ್ನಲ್ಲೇ ಇದ್ದರು. ಈ ಇಬ್ಬರು ನಾಯಕರು ಬಿಜೆಪಿಯಿಂದ ಬಂದವರು. ಇವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಉನ್ನತ ಸ್ಥಾನಮಾನ ಬೇಕಿತ್ತು. ಒಂದು ಕಡೆಯಲ್ಲಿ ಜಗದೀಶ್ ಶೆಟ್ಟರ್ ಇರೋ ಕಾರಣಕ್ಕಾಗಿ ಲಕ್ಷ್ಮಣ್ ಸವದಿ ಅವರಿಗೆ ಉನ್ನತ ಸ್ಥಾನಮಾನ ಸಿಗ್ತಾ ಇಲ್ಲ ಎನ್ನುವಂಥ ಒಂದಷ್ಟು ಚರ್ಚೆಗಳು ಆಗ್ತಾ ಇದ್ವು. ಹೇಗೋ ಜಗದೀಶ್ ಶೆಟ್ಟರ್ ಅವರು ಪಕ್ಷ ಬಿಟ್ಟಿದ್ದಾರೆ, ಕಾಂಗ್ರೆಸ್ ಪಕ್ಷ ಬಿಟ್ಟಿದ್ದಾರೆ, ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಇಲ್ಲಿ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ, ಹಾಗಾದರೆ ಲಕ್ಷ್ಮಣ್ ಸವದಿಯವರ ಹಾದಿ ಸುಗಮ ಆಯ್ತಾ? ಅಧಿಕಾರ ಪಡೆಯೋಕೆ, ಸ್ಥಾನಮಾನ ಪಡೆಯೋಕೆ ಲಕ್ಷ್ಮಣ್ ಸವದಿಯವರ ಹಾದಿ ಸುಗಮ ಆಯ್ತಾ ಎನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಹುಟ್ಟಿಕೊಳ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಜಪ್ಪ, ಒಂದು ಕಡೆಯಲ್ಲಿ ಜಗದೀಶ್ ಶೆಟ್ಟರ್ ಬಳಿಕ ಈಗ ಲಕ್ಷ್ಮಣ್ ಸವದಿಯವರು ಕೂಡ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಸೇರ್ತಾರೆ ಎನ್ನುವಂಥ ಒಂದಷ್ಟು ಚರ್ಚೆಗಳು ಆರಂಭ ಆಗಿದೆ. ಇದೇ ಹೊತ್ತಿನಲ್ಲಿ ಡಿಸಿಎಂ ಕೂಡ ಅವರನ್ನ ಕರೆಸ್ಕೊಂಡು ಮಾತನಾಡಿದ್ದಾರೆ. ಇಬ್ಬರ ಭೇಟಿಯಲ್ಲಿ ಆಗಿರುವಂಥ ಚರ್ಚೆಗಳು ಏನಾಗಿರಬಹುದು ರಾಜಪ್ಪ? ಇಲ್ಲಿ ಸಂಪತ್, ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿಯ ಪಕ್ಷವನ್ನ ಸೇರ್ಪಡೆ ಆದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಲ್ಲಿ ಒಂದಷ್ಟು ಕಳಮಳ ಶುರುವಾಗಿದೆ. ವಿಶೇಷ ಅಂತಂದ್ರೆ ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ ಸವದಿ ಇಬ್ಬರೂ ಸಹ ಪಕ್ಷ ಸೇರ್ಪಡೆ, ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಒಂಥರ ವಿಧಾನಸಭೆ ಚುನಾವಣೆ ಒಂದಷ್ಟು ಬೂಸ್ಟರ್ ಡೋಸ್ ತರ ಸಿಕ್ಕಿತ್ತು. ಯಾಕಂದ್ರೆ ಬಿಜೆಪಿ ಮೇಲೆ ಮತ್ತಷ್ಟು ಆರೋಪಗಳನ್ನು ಮಾಡ್ಲಿಕ್ಕೆ ಅಥವಾ ಲಿಂಗಾಯತ ಕಮ್ಯುನಿಟಿಗಳನ್ನ ಬಿಜೆಪಿಯವರು ಕಡೆಗಣಿಸಿದ್ರು ಅಂತ ಹೇಳ್ಕೊಂಡು ರಾಜಕೀಯ ಲಾಭ ಪಡೆಯುವಂತ ಪ್ರಯತ್ನಕ್ಕೆ ಇದು ಅನುಕೂಲ ಆಗಿತ್ತು. ಎರಡನೇದಾಗಿ ಯಡಿಯೂರಪ್ಪನವರ ಕಡೆಗಣಿಸಿದಂತೆ ಬಿಜೆಪಿನಲ್ಲಿ ಜಗದೀಶ್ ಶೆಟ್ಟರ್ ಮತ್ತೆ ಲಕ್ಷ್ಮಣ ಸವದಿ ಅವರು ಸಹ ಕಡೆಗಣಿಸಿದ್ರು. ಆ ಮೂಲಕ ಲಕ್ಷ್ಮಣ ಸವದಿ ಅವರು ಗಾಣಿಗ ಸಮುದಾಯದ, ಲಿಂಗಾಯತ ಗಾಣಿಗ ಸಮುದಾಯಕ್ಕೆ ಸೇರಿದಂತವರು, ಜಗದೀಶ್ ಶೆಟ್ಟರ್ ಅವರು ಶೆಟ್ಟರ್ ಸಮುದಾಯಕ್ಕೆ ಸೇರಿದಂತವರು, ಹೀಗಾಗಿ ಅವು ಬಣಜಿಗ ಸಮುದಾಯಕ್ಕೆ ಸೇರಿದಂತವರು. ಹೀಗಾಗಿ ಲಿಂಗಾಯತ ಉಪ ಪಂಗಡಗಳನ್ನ ನಿರಂತರವಾಗಿ ಬಿಜೆಪಿ ಕಡೆಗಣಿಸ್ತಾ ಇದೆ ಅಂತ ಸಂದೇಶವನ್ನು ಕೊಡುವ ಮೂಲಕ ರಾಜಕೀಯ ಲಾಭ ಪಡೆಯುವಂತ ಏನ್ ಪ್ರಯತ್ನ ಆಗಿತ್ತು, ಆ ಒಂದು ಹಂತದಲ್ಲಿ ಕಾಂಗ್ರೆಸ್ ಯಶಸ್ವಿ ಆಗಿತ್ತು. ಅದರ ನಂತರ ದಿನಗಳಲ್ಲಿ ಕಾಂಗ್ರೆಸ್ನವರು ಲಕ್ಷ್ಮಣ ಸವದಿ ಮತ್ತು ಜಗದೀಶ್ ಶೆಟ್ಟರ್ ಇಬ್ಬರಿಗೂ ಸಹ ರಾಜಕೀಯ ಸ್ಥಾನಮಾನವನ್ನ ಕೊಡ್ತೇವೆ ಅಂತ ಒಂದು ಚರ್ಚೆ ಆಗಿತ್ತು ಅನ್ನೋದು ಒಂದು ಮಾಹಿತಿ ಇದೆ. ಅದಕ್ಕೆ ಒಂದು ಸಮಸ್ಯೆ ಅಂದ್ರೆ ಜಗದೀಶ್ ಶೆಟ್ಟರ್ ಅವರು ವಿಧಾನಸಭೆ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದ್ರು. ಅದರ ಲಕ್ಷ್ಮಣ ಸವದಿ ಅವರು ಗೆಲುವನ್ನ ದಾಖಲಿಸಿದ್ರು. ಆದ್ರೆ ಲಕ್ಷ್ಮಣ ಸವದಿಗೆ ಒಂದು ಅಧಿಕಾರ ಕೊಟ್ಟಿದ್ದೆ, ಅದರಲ್ಲಿ ಜಗದೀಶ್ ಶೆಟ್ಟರ್ ಬೇಸರ ಮಾಡ್ಕೊಳ್ತಾರೆ, ಅಥವಾ ಜಗದೀಶ್ ಶೆಟ್ಟರ್ಗೆ ಸ್ಥಾನಮಾನ ಕೊಟ್ರೆ ಲಕ್ಷ್ಮಣ ಸವದಿ ಅವರು ಬೇಸರ ಮಾಡ್ಕೊಳ್ತಾರೆ ಅಂತ ಕಾರಣಕ್ಕೋಸ್ಕರ ಇಬ್ಬರಿಗೂ ಸಹ ಯಾವ ಅಧಿಕಾರವನ್ನು ಕೊಡ್ಲಿಲ್ಲ. ಜಗದೀಶ್ ಶೆಟ್ಟರ್ ಇತ್ತೀಚೆಗೆ ನಮ್ಮ ಜಿ ಕನ್ನಡ ನ್ಯೂಸ್ ನ ಲೈವ್ ನಲ್ಲಿ ಅಥವಾ ಏನು ಸಂದರ್ಶನದಲ್ಲಿ ಅದನ್ನ ಹೇಳಿಕೆನೆ ಕೊಟ್ಟಿದ್ರು. ನಾವು ಚುನಾವಣೆ ಸೋತ ಕಾರಣಕ್ಕೋಸ್ಕರ ಯಾವುದೇ ಸ್ಥಾನಮಾನ ಕೇಳಲಿಕ್ಕೆ ನನಗೆ ನೈತಿಕ ಸ್ಥೈರ್ಯ ಉಳಿದಿರ್ಲಿಲ್ಲ, ಹಾಗಾಗಿ ನಾನು ಕೇಳಲಿಕ್ಕೆ ಬರ್ಲಿಲ್ಲ. ಆದ್ರೆ ಪಕ್ಷ ಅದನ್ನ ಗುರುತಿಸಿ ನನಗೆ ಸ್ಥಾನಮಾನ ಕೊಡಬಹುದಾಗಿತ್ತು, ಮುಂದಿನ ದಿನಗಳಲ್ಲಿ ಸ್ಥಾನಮಾನ ಕೊಡಬಹುದು ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಇಲ್ಲಿ ಎಲ್ಲೋ ಒಂದ್ ಕಡೆ ಜಗದೀಶ್ ಶೆಟ್ಟರ್ಗೆ ಇದೇ ಸಮಸ್ಯೆ ಆಗಿ ಪರಿಣಮಿಸಿತು ಅಂತ ಅನ್ಸುತ್ತೆ. ಪಕ್ಷದಲ್ಲಿ ತಮಗೆ ಯಾವುದೇ ಮನ್ನಣೆಯನ್ನ ಕೊಡ್ಲಿಲ್ಲ ಅಥವಾ ಅಧಿಕಾರನ ಕೊಡ್ಲಿಲ್ಲ ಅಂತ ಕಾರಣಕ್ಕೋಸ್ಕರ ಪಕ್ಷ ತೊರೆದಿದ್ದಾರಾ ಅನ್ನೋದು ಒಂದು ವಿಷಯ ಆದ್ರೂ ಸಹ ಎಲ್ಲ ಒಂದ್ ಕಡೆ ಬಿಜೆಪಿಗೆ ಅಲ್ಲಿ ಹುಬ್ಬಳ್ಳಿ ಧಾರವಾಡ ಇರ್ಬೋದು ಮತ್ತು ಸುತ್ತಮುತ್ತ ಭಾಗದಲ್ಲಿ ಮತ್ತಷ್ಟು ಲೋಕಸಭಾ ಚುನಾವಣೆಗೆ ತಯಾರಿ ನಿಟ್ಟಿನಲ್ಲಿ ಮತ್ತು ಲಿಂಗಾಯತ ಸಮುದಾಯಗಳ ಮತಗಳನ್ನ ಸೆಳೆಯ ನಿಟ್ಟಿನಲ್ಲಿ ಜಗದೀಶ್ ಶೆಟ್ಟರ್ ಅವಶ್ಯಕತೆ ಇದೆ ಅಂತ ಅನ್ನೋದು ಮನಗಂಡು ಅವರನ್ನ ವಾಪಸ್ ಕರೆಸುವಂತ ಒಂದು ಕೆಲಸವನ್ನು ಆಗಿದೆ. ಅಂದ್ರೆ ಕಾಂಗ್ರೆಸ್ ನಲ್ಲಿ ನಿರ್ಲಕ್ಷ್ಯ
ಬಿಜೆಪಿನಲ್ಲಿ ಮತ್ತೆ ಅವ್ರಿಗೆ ಅವಕಾಶ ಸಿಕ್ಕಿರುವಂತದ್ದು ಸ್ವಾಭಾವಿಕವಾಗಿ ಲಕ್ಷ್ಮಣ ಸವದಿ ಅವರಿಗೆ ಒಂದು ರೀತಿ ಲೈನ್ ಕ್ಲಿಯರ್ ಆದಂಗಾಗಿದೆ. ಹಾಗಾಗಿ ಈ ಒಂದು ಎಲ್ಲಾ ಬೆಳವಣಿಗೆಯಲ್ಲಿ ಡಿ ಕೆ ಶಿವಕುಮಾರ್ ಲಕ್ಷ್ಮಣ ಸವದಿ ಅವರು ತಮ್ಮ ವಾರ್ ರೂಮ್ಗೆ ಕರೆಸ್ಕೊಂಡು ಚರ್ಚೆ ನಡೆಸಿದ್ದಾರೆ. ಇದೆಲ್ಲ ಬೆಳವಣಿಗೆ ಏನಾಗ್ತಾ ಇದೆ ಮತ್ತು ನಿಮ್ಮನ್ನೇನಾದ್ರು ಬಿಜೆಪಿ ಅವರು ಮತ್ತೆ ವಾಪಸ್ ಕರೀಲಿಕ್ಕೆ ಏನಾದ್ರು ನಿಮ್ಗೆ ಒತ್ತಡ ಏರ್ತಾ ಇದ್ದಾರಾ, ಅಥವಾ ಒಂದ್ ವೇಳೆ ಒತ್ತಡ ಇದ್ರೆ ನಿಮ್ಮ ಮುಂದಿನ ನಡೆ ಏನಾಗ್ಬೇಕು ಮತ್ತು ನಮ್ಮ ಪಕ್ಷ ನಿಮ್ಗೆ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಕೈ ಬಿಡೋದಿಲ್ಲ ಅನ್ನೋಷ್ಟು ವಿಶ್ವಾಸದ ಮಾತುಗಳನ್ನ ತುಂಬಿದ್ದಾರೆ. ಮತ್ತು ಪಕ್ಷದ ವರಿಷ್ಠರ ಜೊತೆ ಚರ್ಚೆ ನಡೆಸಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಸೂಕ್ತ ಸ್ಥಾನಮಾನವನ್ನ ಕೊಡ್ತೇವೆ ಅಂತ ಒಂದು ಭರವಸೆಯನ್ನು ಸಹ ಕೊಟ್ಟಿರುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಪದಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಅದರಲ್ಲಿ ಈಗಾಗಲೇ ಇರುವಂತಹ ಈಶ್ವರ ಖಂಡ್ರೆ ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ಸಲೀಂ ಅಹಮದ್ ಇರ್ಬೋದು, ಅವ್ರನ್ನ ಅವರ ಸ್ಥಾನಗಳಿಂದ ಈಗಾಗಲೇ ಸಚಿವರಾಗಿದ್ದಾರೆ. ಹಾಗಾಗಿ ಅವರ ಸ್ಥಾನಗಳಿಗೆ ರಾಜೀನಾಮೆ ಕೊಟ್ಟು ಆ ಒಂದು ಸ್ಥಾನಗಳಿಗೆ ಇತರರನ್ನ ಆಯ್ಕೆ ಮಾಡಬೇಕು ಅಂತ ಚರ್ಚೆ ನಡೀತಾ ಇತ್ತು. ಅದರಲ್ಲಿ ಲಕ್ಷ್ಮಣ ಸವದಿ ಹೆಸರು ಸಹ ಇತ್ತು. ಆದ್ರೆ ಬೆಳಗಾವಿ ರಾಜಕಾರಣದಲ್ಲಿ ಲಕ್ಷ್ಮಣ ಸವದಿ ಅವರು ಮತ್ತೆ ರಾಜಕೀಯವಾಗಿ ಪ್ರಬಲರಾಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಸತೀಶ್ ಜಾರಕಿಹೊಳಿ, ಅದೇ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲಕ್ಷ್ಮಣ ಸವದಿ ಅವರಿಗೆ ಉಪಾಧ್ಯಕ್ಷ ಪಟ್ಟ ಕೊಡೋದಕ್ಕೆ ತಪ್ಪಿಸಿದ್ರು ಅಂತ ಚರ್ಚೆನೂ ಸಹ ನಡೀತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ BN ಚಂದ್ರಪ್ಪ ಲೋಕಸಭೆ ಸ್ಪರ್ಧಿಸ್ತಾ ಇದ್ದಾರೆ, ಸತೀಶ್ ಜಾರಕಿಹೊಳಿ ಸಚಿವರಾಗಿದ್ದಾರೆ, ಅದೇ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರಾಗಿದ್ದಾರೆ. ಇನ್ನು ಉಳಿದಂತೆ ಸಲೀಂ ಅಹಮದ್ ಅವರು ಸಹ ವಿಧಾನ ಪರಿಷತ್ನ ಮುಖ್ಯ ಸಚೇತಕರಾಗಿದ್ದಾರೆ. ಹೀಗಾಗಿ ಅವರೆಲ್ಲ ರಾಜೀನಾಮೆ ಪಡೆದು ಆ ಒಂದು ಸ್ಥಾನಗಳಿಗೆ, ಇನ್ಕ್ಲೂಡಿಂಗ್ ಈಶ್ವರ್ ಖಂಡ್ರೆ, ಆ ಒಂದು ಸ್ಥಾನಗಳನ್ನ ಕೊಡುವಂತ ಸಾಧ್ಯತೆ ಇದೆ. ಹೀಗಾಗಿ ಈಗ ಲಿಂಗಾಯತ ಕೋಟಾದ ಸ್ಥಾನ ಏನಿದೆ ಅದನ್ನ ಲಕ್ಷ್ಮಣ ಸವದಿಗೆ ಕೊಡುವಂತ ಸಾಧ್ಯತೆ ಇದೆ ಅಂತಲೂ ಸಹ ಇಂದಿನ ಚರ್ಚೆಯಲ್ಲಿ ಕಂಡು ಬಂದಿರುವಂತ ಮಾಹಿತಿಯಾಗಿದೆ. ಸಂಪತ್ ರಾಜಪ್ಪ, ಇನ್ನೊಂದು ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಏನು ಲಕ್ಷ್ಮಣ್ ಸವದಿ ಅವರು ಕೂಡ ಕಾಂಗ್ರೆಸ್ ಬಿಡ್ತಾರೆ ಎನ್ನುವಂಥ ಚರ್ಚೆ ಹುಟ್ಟುಕೊಂಡಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆಯಲ್ಲಿ ಬಿಜೆಪಿ ನಾಯಕರು ಲಕ್ಷ್ಮಣ್ ಸವದಿ ಅವರನ್ನ ಸಂಪರ್ಕಿಸಿದ್ರಾ, ಮಾತುಕತೆಯನ್ನ ನಡೆಸಿದ್ರಾ, ಬನ್ನಿ ನೀವು ವಾಪಸ್ಸು ಬಿಜೆಪಿಗೆ ಎನ್ನುವಂಥದ್ದಾಗಿ? ಸಂಪತ್, ಈಗಲೂ ಸಹ ಅದು ಬಿಜೆಪಿಯವರು ತಮ್ಮ ಪಕ್ಷದ ಮೂಲ ಪಕ್ಷದಲ್ಲಿದ್ದಂತ ಹಲವಾರು ನಾಯಕರನ್ನ ಪಕ್ಷ ತೊರೆದ ನಂತರ ಅವ್ರನ್ನೂ ಸಹ ಮತ್ತೆ ಸಂಪರ್ಕಿಸಿ ಒಟ್ಟಾಗಿ ಪಕ್ಷ ಸಂಘಟನೆ ಮಾಡೋಣ, ಮುಂಬರುವಂತ ಚುನಾವಣೆಗೆ, ಲೋಕಸಭಾ ಚುನಾವಣೆಗೆ 28 ಕ್ಷೇತ್ರಗಳನ್ನ ಗೆಲ್ಲಲಿಕ್ಕೆ ಯಾವ ಎಲ್ಲ ಪ್ರಯತ್ನವನ್ನ ಮಾಡ್ಬೇಕು ಅದೆಲ್ಲ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದು ಯಾವುದೇ ಭಾಗದ ಮಾಜಿ ಶಾಸಕರಿರ್ಬೋದು, ಮಾಜಿ ಸಚಿವರು ಇರ್ಬೋದು, ಅಥವಾ ಯಾವುದೇ ನಾಯಕ ಇರ್ಬೋದು, ಯಾರನ್ನೂ ಸಹ ಕಡೆಗಣಿಸೋದು ಬೇಡ ಅನ್ನೋ ಒಂದು ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ. ಮತ್ತು ಆ ಒಂದು ನಿಟ್ಟಿನಲ್ಲಿ ಯಡಿಯೂರಪ್ಪನವರೇ ಮುಂಚೂಣಿ ನಾಯಕತ್ವವನ್ನು ವಹಿಸಿಕೊಂಡು ಈ ಎಲ್ಲಾ ನಾಯಕರನ್ನ ಕರೆದು ಮಾತುಕತೆ ಮಾಡಿ ಸಮಾಧಾನ ಪಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ST ಸೋಮಶೇಖರ್ ಇರ್ಬೋದು, ಅಥವಾ ಏನು ಶಿವರಾಮ್ ಹೆಬ್ಬಾರ್ ಇರ್ಬೋದು, ಅವರು ಸಹ ಪಕ್ಷ ತೊರೆತಾರೆ ಅಂತ ಅನ್ನೋ ವಿಷಯ ಬಂದಾಗ ಯಡಿಯೂರಪ್ಪನವರು ಮಧ್ಯ ಪ್ರವೇಶ ಮಾಡಿದ್ರು. ಅದಾದ ನಂತರ ಸೋಮಣ್ಣ ಅವರು ಪಕ್ಷ ತೊರೆತಾರೆ ಅಂತ ಅನ್ನೋ ಸಂದರ್ಭದಲ್ಲಿ ಪಕ್ಷದ ವರಿಷ್ಠರ ಮೂಲಕ ಸೋಮಣ್ಣ ಜೊತೆ ಚರ್ಚೆ ನಡೆಸಿ ಅವ್ರನ್ನು ಸಹ ಸಮಾಧಾನ ಪಡಿಸುವಂತ ಕೆಲಸವನ್ನು ಮಾಡಿದ್ರು. ಈ ಯತ್ನಾಳು ಸಹ ಎಲ್ಲ ಒಂದ್ ಕಡೆ ಪಕ್ಷದ ವಿರುದ್ಧ ಮತ್ತು ಯಡಿಯೂರಪ್ಪನ ವಿರುದ್ಧ ಅವರು ಧ್ವನಿಯನ್ನ ಎತ್ತ ಸಂದರ್ಭದಲ್ಲಿ ಯತ್ನಾಳ್ ಅವರನ್ನು ಸಹ ಪಕ್ಷದ ವರಿಷ್ಠರ ಮೂಲಕನೇ ಸಮಾಧಾನ ಪಡಿಸುವಂತ ಕೆಲಸವನ್ನು ಸಹ ಮಾಡಿದ್ದಾರೆ. ಹೀಗಾಗಿ ಎಲ್ಲೋ ಒಂದು ಹಂತದಲ್ಲಿ ಮಗನ ವಿರುದ್ಧ ಮತ್ತು ಮುಂಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಒಗ್ಗಟ್ಟಿನ ಕೊರತೆ ಕಂಡು ಬರಬಾರದು. ಎಲ್ಲರೂ ಸಹ ಒಟ್ಟಾಗಿದ್ದೇವೆ ಮತ್ತು ಪಕ್ಷವನ್ನು ತೊರೆದ ಎಲ್ಲ ನಾಯಕರು ಸಹ ನಾವು ಒಟ್ಟಾಗಿ ಪಕ್ಷವನ್ನು ಸಂಘಟನೆ ಮಾಡ್ತೇವೆ, ಮುಂಬರುವಂತ ಲೋಕಸಭಾ ಚುನಾವಣೆಗೆ ಹೆಚ್ಚಿನ ಸ್ಥಾನವನ್ನು ಗೆಲ್ಲಿಸ್ತೇವೆ ಅಂತ ನಾವು ವಿಶ್ವಾಸವನ್ನ ತುಂಬುವ ನಿಟ್ಟಿನಲ್ಲಿ ಈ ಎಲ್ಲ ಪ್ರಯತ್ನ ನಡೀತಾ ಇದೆ. ಅದರ ಭಾಗವಾಗಿ ಲಕ್ಷ್ಮಣ ಸವದಿಗೂ ಸಹ ಹಲವಾರು ನಾಯಕರು ಏನು ವಾಪಸ್ ಪಕ್ಷಕ್ಕೆ ಬರುವಂತೆ ಕರೆಯನ್ನು ಸಹ ಕೊಟ್ಟಿದ್ದಾರೆ. ಆದ್ರೆ ಲಕ್ಷ್ಮಣ ಸವದಿಗೆ ಯಾವ ಒಂದು ಸ್ಥಾನಮಾನ ಕೊಡ್ತಾರೆ ಮತ್ತೆ ಮುಂಬರುವಂತ ಚುನಾವಣೆಗೆ ಮತ್ತೆ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಬೇಕಾಗತ್ತೆ, ಅದಕ್ಕೆ ಅವಕಾಶ ಇಲ್ಲ. ಹೀಗಾಗಿ ಮತ್ತೆ ಅಲ್ಲಿ ಹೋದ್ರೆ ಮತ್ತೆ ಅಲ್ಲೂ ಸಹ ಅತಂತ್ರ ಆಗ್ತೀನಿ ಅಂತ ಕಾಣಿಸ್ತಾರ. ಲಕ್ಷ್ಮಣ ಸವದಿ ಎಲ್ಲೂ ಹೋಗಿಲ್ಲ. ಜಗದೀಶ್ ಶೆಟ್ಟರ್ಗೂ ಸಹ ಈಗ ಪಕ್ಷ ಬಿಜೆಪಿ ಸೇರ್ಪಡೆ ಆಗಿದ್ದಾರೆ. ಅವ್ರಿಗೆ ಯಾವ ಸ್ಥಾನಮಾನ ಕೊಡ್ತಾರೆ ಅಂತ ಬಗ್ಗೆ ಇನ್ನೂ ಸಹ ಸ್ಪಷ್ಟತೆ ಇಲ್ಲ. ಅವ್ರಿಗೆ ಲೋಕಸಭಾ ಚುನಾವಣೆಗೆ ಟಿಕೆಟ್ ಕೊಟ್ಟು ಅವ್ರಿಗೆ ಕೇಂದ್ರದಲ್ಲಿ ಸಚಿವನ ಮಾಡ್ತೀವಿ ಅಂತ ಭರವಸೆ ಸಿಕ್ಕಿರಬಹುದು ಅಂತ ಒಂದು ಮಾತುಗಳು ಆಡ್ತಾ ಇದ್ರು ಸಹ ಅದು ಇನ್ನೂ ಸಹ ಸ್ಪಷ್ಟತೆ ಇಲ್ಲ. ಯಾಕಂದ್ರೆ ಜಗದೀಶ್ ಶೆಟ್ಟರ್ ಇಂದು ದೆಹಲಿಗೆ ತೆರಳಿ ಹಿಂದೆ ಮಾತುಕತೆ ಮಾಡಿ ಹಿಂದೆ ಪಕ್ಷ ಸೇರ್ಪಡೆ ಆಗಿದ್ದಾರೆ. ಹೀಗಾಗಿ ಇನ್ನಷ್ಟು ಸಹ ಸ್ಪಷ್ಟತೆ ಬರಬೇಕಾಗಿದೆ. ಆದ್ರೆ ಲಕ್ಷ್ಮಣ ಸವದಿ ಅವ್ರನ್ನ ಪಕ್ಷಕ್ಕೆ ವಾಪಸ್ ಕಳ್ಸುವಂತ ಪ್ರಯತ್ನ ನಡೆದಿರುವಂತೂ ಅದು ನಿಜ. ಸಂಪತ್, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, GTPL ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.